ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ಮೂವಿಗಳ ಯಾವುದೇ ಅಪ್ಡೇಟ್ಸ್ ಇಲ್ಲ, ರಿಲೀಸ್ ಡೇಟ್ ಬಿಟ್ಟಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಕತೆ ಏನಾಯಿತು, 2-3 ವರ್ಷದಿಂದ ಶೂಟಿಂಗ್ ನಡೀತಿದೆ, ಆದರೂ ರಿಲೀಸ್ ಡೇಟ್ ಬಿಟ್ಟಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಇವಾಗ ನೋಡಿ, ಒಂದೇ ಸಲ ಅಕ್ಟೋಬರಲ್ಲಿ 3 ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಹೌದು, ಬಘೀರ, UI ಮತ್ತು ಮಾರ್ಟಿನ್ 3 ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಕ್ಟೋಬರಲ್ಲೇ ರಿಲೀಸ್ ಆಗ್ತಿದೆ. ಬಘೀರ ಇದು ಶ್ರೀಮುರಳಿ ಅವರ ಬಹು ನಿರೀಕ್ಷಿತ ಸಿನಿಮಾ ಅಂದರೆ ತಪ್ಪಾಗಲ್ಲ. ತುಂಬ ಸಮಯ ತಗೊಂಡು ಒಂದಿಷ್ಟು ರೀಶೆಡ್ಯೂಲ್ ಮಾಡಿಕೊಂಡು ಈ ಸಿನಿಮಾದ ಶೂಟಿಂಗ್ ತುಂಬಾ ಡಿಲೇ ಆಯಿತು. ಬಟ್ ಫೈನಲಿ ಇವಾಗ ಅಕ್ಟೋಬರಲ್ಲಿ ರಿಲೀಸ್ ಆಗೋಕ್ಕೆ ರೆಡಿ ಆಗಿದೆ. ಸೊ ಹೊಂಬಾಳೆ ಅವರ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾವು ಟ್ರೇಲರ್ ನೋಡಿದರೆ ನಾವು ಗಮನಿಸಿರ್ತೀವಿ, ಶ್ರೀಮುರಳಿ ಅವರು ಒಂದು ಕಾಪ್ ಆಗಿ ಕಾಣಿಸ್ಕೋತಾರೆ. ಜೊತೆಗೆ ಈ ಬ್ಯಾಟ್ಮ್ಯಾನ್ ಮೂವಿ ಶೇಡ್ ಕೂಡ ಗೊತ್ತಾಗುತ್ತೆ ನಮಗೆ ಸಿನಿಮಾದಲ್ಲಿ. ಉಗ್ರಂ ಸಿನಿಮಾ ಆದಮೇಲೆ ಶ್ರೀಮುರಳಿ ಅವರ ಮೇಲಿರೋ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಆಯಿತು. ಮಫ್ತಿ ಸಿನಿಮಾ ಆ್ಯಕ್ಚುಲಿ ಒಳ್ಳೆ ನೇಮ್ ತಂದುಕೊಡ್ತು, ಆದರೆ ಉಗ್ರಂಗೆ ಹೋಲಿಸ್ಕೊಂಡ್ರೆ ಅದಾದಮೇಲೆ ಯಾವ ಸಿನಿಮಾಗಳು ಅಷ್ಟು ಕ್ಲಿಕ್ ಆಯಿತು ಅಂತ ನನಗೆ ಅನಿಸಿಲ್ಲ. ಈಗ ಪ್ರಶಾಂತ್ ನೀಲ್ ಅವರು ಸ್ಟೋರಿ ಬರೆದು ಡಾಕ್ಟರ್ ಸೂರ್ಯ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಂಥ ಸಿನಿಮಾ ಬಘೀರ ಆಗಿದೆ. ಸೊ ಹಾಗಾಗಿ ಇದರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಟೀಸರ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಮೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ ಅಂತ. ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. UI ಉಪೇಂದ್ರ ಅವರ ಬರ್ಡೇ ದಿನ UI ರಿಲೀಸ್ ಡೇಟ್ನ ಹೇಳ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಸಿನಿಮಾ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಅಪ್ಡೇಟ್ ಇದೆ, ಬಟ್ ರಿಲೀಸ್ ಡೇಟ್ನ ಬಿಟ್ಟಿಲ್ಲ. ಸೊ ಸಿನಿಮಾದ ತಂಡ ಆಲ್ರೆಡಿ ಒಂದು ಆಡಿಯೋ ಟೀಸರು, ಇನ್ನೊಂದು ಟೀಸರು, ಜೊತೆಗೆ ಒಂದು ಟ್ರೋಲ್ ಸಾಂಗ್ ಅದನ್ನ ಕೂಡ ಬಿಡುಗಡೆ ಮಾಡಿ ಇನಿಷಿಯಲ್ ಬಸ್ನ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಉಪೇಂದ್ರ ಅವರು ಗೊತ್ತಲ್ವಾ, ನಾವೊಂಥರ ಅಂದ್ಕೊಂಡ್ರೆ ಅವರು ಬೇರೆ ಥರನೇ ಸಿನಿಮಾ ಮಾಡಿರ್ತಾರೆ. ಆದರೂ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜೊತೆಗೆ ಕ್ಯೂರಿಯಾಸಿಟಿ ಅಂತೂ ಬೇರೆ ಥರನೇ ಇದೆ. ಬಿಕಾಸ್ ನೀವೊಂದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ದನ್ನ ನೀವು ಗಮನಿಸಿದರೆ ತುಂಬ ವಿಚಿತ್ರ ಆಗಿದೆ. ಒಂದು ಆ್ಯಪಲ್ ಬಂದು ಬೀಳೋದು, ಆ ಆ್ಯಪಲ್ಗೆ ಒಂದು ಆ್ಯರೋ ಚುಚ್ಕೊಂಡಿರೋದು, ಇವರು ಒಂದು ಆಕ್ಟೋಪಸ್ ಕಿರೀಟ ಹಾಕೊಂಡು ಕೂತಿರೋದು, ಸುತ್ತಮುತ್ತ ಫುಲ್ಲು ಬುರುಡೆಗಳು ಬಿದ್ದಿರೋದು, ಈ ಥರ ಒಂದು ವಿಯರ್ಡ್ ಮೋಷನ್ ಪೋಸ್ಟರನ್ನು ರಿಲೀಸ್ ಮಾಡಿದ್ರು. ಸೊ ಹಾಗಾಗಿ ಸಿನಿಮಾ ಯಾವ ಥರ ಇದೆ ಅಂತ, ಯಾವ ಥರ ಕತೆ ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಆಗಿದೆ. ಅದೇ ಅಲ್ವಾ ಉಪೇಂದ್ರ ಅವರ ಸ್ಟೈಲ್. ಮಾರ್ಟಿನ್ ಇದು ಕೂಡ ಧ್ರುವ ಸರ್ಜಾ ಅವರ ಒಂದು ಬಹು ನಿರೀಕ್ಷಿತ ಸಿನಿಮಾ ಅಂದರೆ ತಪ್ಪಾಗಲ್ಲ. ಸರಿಸುಮಾರು 3 ವರ್ಷ ಸಮಯ ತಗೊಂಡು ಮಾಡಿರುವಂಥ ಸಿನಿಮಾ. ಜೊತೆಗೆ 50 ದಿನ ಬರೀ ಕ್ಲೈಮ್ಯಾಕ್ಸ್ ಸೀನ್ನ ಶೂಟ್ ಮಾಡೋದಕ್ಕೆ ತಗೊಂಡಿದೆಯಂತೆ. 100 ಕೋಟಿ ಬಜೆಟ್ ಇರೋ ಸಿನಿಮಾ ಟ್ರೇಲರ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇದೊಂದು ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ. ಸಿನಿಮಾದ ಟ್ರೇಲರ್ 13 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಯಿತು. ಸೊ AP ಅರ್ಜುನ್ ಅವರ ಮೇಕಿಂಗ್ ನಿಜವಾಗ್ಲೂ ಚೆನ್ನಾಗಿದೆ. ಧ್ರುವ ಸರ್ಜಾ ಅವರು ಒಂದು ಡಿಫ್ರೆಂಟ್ ಮ್ಯಾನರಿಸಮಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ತಂಡದ ಶ್ರಮ ಸಿನಿಮಾದ ಟ್ರೇಲರಲ್ಲಿ ಗೊತ್ತಾಗ್ತಿದೆ. ಮೇಕಿಂಗ್ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಪ್ಯಾನ್ ವರ್ಲ್ಡ್ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಪೀಕಲ್ಲೇ ಇದೆ ಅಂತಲೇ ಹೇಳ್ಬೋದು. ಸೊ ಒಟ್ಟೊಟ್ಟಿಗೆ 3 ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಕ್ಟೋಬರಲ್ಲೇ ರಿಲೀಸ್ ಆಗ್ತಿದೆ. ಇದರಿಂದ ಥಿಯೇಟರ್ ಪ್ರಾಬ್ಲಮ್ಸ್ ಆಗುತ್ತಾ ಅನ್ನೋದೇ ಚಿಂತೆ. 3 ನಮ್ಮ ಸಿನಿಮಾಗಳು ಕನ್ನಡ ಸಿನಿಮಾಗಳೇ ಬ್ಲಾಕ್ ಬಸ್ಟರ್ ಆಗಲಿ ಆ್ಯಂಡ್ ಥಿಯೇಟರ್ಸ್ಗೆ ಜನ ಬರೋ ಥರ ಆಗಲಿ ಅನ್ನೋದು ಎಲ್ಲರ ಆಶಯ. ಸೊ ನೆಕ್ಸ್ಟು ನಾನು ಈ ಸಿನಿಮಾಗಳ ರಿವ್ಯೂ ಜೊತೆ ಸಿಗ್ತೀನಿ. ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.